ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ನಾನು ಸಿದ್ಧವಾರ್ಡ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನಮ್ಮ ಕ್ರಿಯೇಟಿವ್ ಐಎಸ್ ಅಕಾಡೆಮಿ ವತಿಯಿಂದ ಏನು ಹೊರತಂದಿರತಕ್ಕಂಥ ಪರಿಸರ ವಿಜ್ಞಾನ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಈ ಪರಿಸರ ವಿಜ್ಞಾನವನ್ನು ರಚಿಸಿರುವ ಶ್ರೀ ರಾಘವನ್ ಡಿ ತಳವಾರ್ ಸರ್ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ಅವರನ್ನು ಈ ವಿಡಿಯೋದಲ್ಲಿ ವೆಲ್ಕಮ್ ಮಾಡ್ಕೋಣ. ಪ್ಲೀಸ್ ಸರ್, ಪ್ಲೀಸ್ ವೆಲ್ಕಮ್ ಟು ಅವರ್ ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆತ್ಮೀಯ ಸ್ನೇಹಿತರೆ, ಇವರೇ ನಮ್ಮ ಪುಸ್ತಕದ ಲೇಖಕರು ರಾಘವನ್ ಡಿ ತಳವಾರ್ ಸರ್ ಅಂತ. ಹಾಗಾದರೆ ಇವರ ಪ್ರಮುಖ ಪರಿಚಯ ನೋಡೋದಾದ್ರೆ ನಾವು ವಿಶೇಷವಾಗಿ MSc ಇನ್ ಎನ್ವಿರಾನ್ಮೆಂಟ್ ಸೈನ್ಸ್ ಮತ್ತು ಇವರು UGC ನೆಟ್ಟು, KCET ಮತ್ತು JRF ಏನು ಕ್ವಾಲಿಫೈ ಆಗಿ ಪ್ರಸ್ತುತವಾಗಿ ಇವರು PhD ಮಾಡ್ತಿರ್ತಕ್ಕಂಥ ಪ್ರಮುಖವಾದ ಡಾಕ್ಟರಲ್ ಫಿಲಾಸಫರ್ ಇವರು. ಪ್ರಸ್ತುತವಾಗಿ ಇರ್ತಕ್ಕಂಥ ಪ್ರಚಲಿತ ಘಟನೆಗಳಲ್ಲಿ ವಿಶೇಷವಾಗಿ ನಾವು ಹೆಚ್ಚಾಗಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ 10 ಹಲವು ಪ್ರಶ್ನೆಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ವಿಶೇಷವಾಗಿ ಗ್ರೂಪ್ C ಮತ್ತು PSI ಇನ್ನಿತರ ಯಾವುದೇ ಒಂದು ಪರೀಕ್ಷೆಯಲ್ಲಿ 5 ರಿಂದ 10 ಪ್ರಶ್ನೆಗಳಲ್ಲಿ, ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಲ್ಲಿ ಹೆಚ್ಚು ಕಡಿಮೆ 5 ರಿಂದ 6 ಪ್ರಶ್ನೆಗಳನ್ನು ನಾವು ಪರಿಸರ ವಿಜ್ಞಾನದಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಈ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಪರಿಕಲ್ಪನೆ ಆಧಾರಿತವಾಗಿ ಇವರು ಪರಿಸರ ವಿಜ್ಞಾನವನ್ನು ಪುಸ್ತಕವನ್ನು ರಚನೆ ಮಾಡಿದ್ದನ್ನು ನಾವು ನೋಡ್ತಾ ಬರ್ತೀವಿ. ಸ್ನೇಹಿತರೆ, ಅವರ ನಾವು ಚಿತ್ರದಲ್ಲಿ ತೋರಿಸೋದಾದರೆ ನಮ್ಮ ಕ್ರಿಯೇಟಿವ್ ಐಎಸ್ ಅಕಾಡೆಮಿ ಏನು ಪಬ್ಲಿಕೇಶನಿಂದ ಬಂದಿರತಕ್ಕಂಥ ಪರಿಸರ ವಿಜ್ಞಾನದ ಚಿತ್ರ ನೋಡ್ಬೋದು ನೀವು. ಈ ವಿಡಿಯೋದ ಪ್ರಮುಖ ವಿಶೇಷತೆ ಏನಂದರೆ, ನಾವು ಈ ಪರಿಸರ ವಿಜ್ಞಾನ ಪುಸ್ತಕ ಯಾರನ್ನ ಖರೀದಿ ಮಾಡ್ತಾರೆ ಅವರಿಗೆ ನಾವು ಫ್ರೀಯಾಗಿ ಮೆಂಟರ್ಶಿಪ್ ಮಾಡ್ತಾ ಇದ್ದೀವಿ. ಅದು ನಾವು ಮಾಡ್ತಾ ಇಲ್ಲ, ಅದರ ಪುಸ್ತಕವನ್ನು ಮಾಡ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಲೇಖಕರಾದ ಶ್ರೀ ರಾಘವನ್ ಡಿ ತಳವಾರ್ ಅವರಿಂದ ಕೊಡಿಸ್ತಾ ಇದ್ದೀವಿ. ಸೊ ಅದರ ಪರಿಕಲ್ಪನೆ ಯಾವ ಥರ ಮಾಡ್ತಾರೆ, ನಿಮಗೆ ಯಾವ ಥರ ಮೆಂಟರ್ಶಿಪ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸರ್ ನಮಸ್ತೆ ಒನ್ಸ್ ಅಗೇನ್. ಸರ್, ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಯಾವ ಥರ ಮೆಂಟರ್ಶಿಪ್ ಮಾಡ್ತೀರ ಅನ್ನೋದನ್ನು ಒಂಚೂರು ಅವ್ರಿಗೆ ಹೇಳ್ಕೊಡ್ಬೇಕು ಸರ್. ಯಾಕಂದರೆ ಅವರಿಗೆ ಹೆಚ್ಚು ಕ್ಯೂರಿಯಾಸಿಟಿ ಉಳಿದಿದೆ. ಈಗ ಆಲ್ರೆಡಿ ಪ್ರೋಗ್ರಾಮ್ ಲಾಂಚ್ ಆಗಿ ಹೆಚ್ಚು ಕಮ್ಮಿ 1 ವಾರ ಆಯಿತು, ಸ್ವಲ್ಪ ಲೇಟ್ ಆಗಿತ್ತು. ಸೊ ಅದರ ಡೌಟನ್ನು ನೀವು ಕ್ಲಿಯರ್ ಮಾಡಬೇಕು ಮತ್ತು ಯಾವಾಗ ಸ್ಟಾರ್ಟ್ ಆಗುತ್ತನ್ನು ಹೇಳ್ಕೊಡ್ಬೇಕು ಸರ್ ಇದರಲ್ಲಿ. ಖಂಡಿತ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಡಿ ತಳವಾರ್. ಈ ಪರಿಸರ ವಿಜ್ಞಾನ ಪುಸ್ತಕದ ಲೇಖಕ ನಾನು. ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ನಾವೇನಾದ್ರೂ ಪರೀಕ್ಷೆನ ಪಾಸ್ ಮಾಡಬೇಕು ಅಂದರೆ, ಸಾಧನೆ ಮಾಡಬೇಕು ಅಂದರೆ, ಆ ಪರೀಕ್ಷೆನಲ್ಲಿ ಮುಖ್ಯವಾಗಿ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂಥ ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗೆ ಪರೀಕ್ಷೆಯನ್ನು ಎದುರಿಸೋದಕ್ಕೋಸ್ಕರ ನಮಗೆ ಕಂಟೆಂಟ್ ಇರಬೇಕು. ಕಾನ್ಸೆಪ್ಟು, ಕಂಟೆಂಟು, ಅದ್ರ ಜೊತೆಗೆ ಆ ಎರಡಕ್ಕೂ ಸಂಬಂಧಿಸಿದಂಥ ಕ್ಲಾರಿಟಿ ಇರಬೇಕು. ಈ ಕ್ಲಾರಿಟಿ ಸಿಕ್ಕಾಗ ನಮಗೆ ಡೌಟ್ಗಳು ಹೊರಗೋಗ್ಬಿಡ್ತವೆ. ಅಂದರೆ ಡೌಟ್ಗಳನ್ನ ಕಳ್ಕೊತೀವಿ ನಾವು. ಡೌಟ್ಗಳು ಇಲ್ಲದೆ ಇದ್ದಾಗ, ಕಾನ್ಸೆಪ್ಟ್ ಇದ್ದಾಗ, ಕ್ಲಾರಿಟಿ ಇದ್ದಾಗ, ಕಂಟೆಂಟ್ ಇದ್ದಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ಬರುತ್ತೆ? ಪರೀಕ್ಷೆ ಹಾಲಲ್ಲಿ ಕುತ್ಕೊಂಡಾಗ ಕ್ವಶನ್ ಪೇಪರ್ನ ನೋಡಿದ ಕೂಡಲೇ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಬಂದಾಗ ನಿಮಗೆ 100ಕ್ಕೆ ಕೇವಲ 15 ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಿದ್ರೂ ಕೂಡ ಈ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿ ನೀವು ಅರೌಂಡ್ 50 ರಿಂದ 60 ಕ್ವಶನ್ಗಳನ್ನ ಕರೆಕ್ಟ್ ಮಾಡ್ತೀರಿ. ಈ ಕಾನ್ಫಿಡೆನ್ಸ್ ಯಾವ ಬರುತ್ತೆ ಅಂದರೆ, ಕಾನ್ಸೆಪ್ಟು, ಕಂಟೆಂಟ್, ಕ್ಲಾರಿಟಿ ನಿಮಗೆ ಬರಬೇಕು. ಈ ಕಾನ್ಸೆಪ್ಟು, ಕಂಟೆಂಟ್, ಕ್ಲಾರಿಟಿಯನ್ನು ಕೊಡಬೇಕು ಅಂತಲೇ ನಾವು ಪರಿಸರ ವಿಜ್ಞಾನ ಪುಸ್ತಕವನ್ನು ರಚನೆ ಮಾಡಿದ್ವಿ. ಹಾಗಾಗಿ ಇದು ಸ್ಪರ್ಧಾರ್ಥಿಗಳಿಗೆ ಅತ್ಯುಪಯುಕ್ತವಾಗಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಪುಸ್ತಕವನ್ನು ನಾವು ರಚನೆಯನ್ನು ಮಾಡಿದ್ದೀವಿ. ಇಲ್ಲಿದೆ ಆ ಪುಸ್ತಕ. ಒಂದು ಪ್ರಶ್ನೆ ಇದರಲ್ಲಿ ನನಗೆ ಏನಂದ್ರೆ, ಈಗ ಇಲ್ಲಿ ಏನಂದ್ರೆ, ಒಂದು ಸೆಕೆಂಡು ಸರ್. ಈಗ ವಿದ್ಯಾರ್ಥಿ ಮಿತ್ರ ಪರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಸಿಂಪಲ್ಲು ಏನು ಪ್ರಶ್ನೆ ಅಂದರೆ ಸರ್, ಈಗ ಏನು ಹೇಳಿದ್ರಿ ಅಂದರೆ ನೀವು ಕಾನ್ಸೆಪ್ಟು, ಕಂಟೆಂಟು, ಕ್ಲಾರಿಟಿ ಆ್ಯಂಡ್ ಅಗೇನ್ಸ್ಟ್ ಡೌಟ್ಸ್ ಆಲ್ಸೋ ಯು ಸೇಡ್ ದಟ್ ಕಾನ್ಫಿಡೆನ್ಸ್. ಸರ್, ಈಗ what is the interlink between the concept and content, and what is the clarity between the doubts, and also you said that confidence. Sir, how can manage these situations? Content can boost confidence and also clarity the doubts. ಇದನ್ನು ಯಾವ ಥರ ಅವ್ರು ಮಾಡ್ಕೋಬೇಕು ಸರ್? ಈಗ ಅವ್ರ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆಗಳು ಬರ್ತಾವೆ. ಬಟ್ ಥಿಂಗ್ ಏನಂದರೆ, ಅವ್ರ ಪರವಾಗಿ ನಾನು ಕೇಳ್ತೀನಿ, ಕಾನ್ಸೆಪ್ಟು, ಕಂಟೆಂಟು ಅಂತ ಹೇಳಿಬಿಟ್ರಿ. ಕಂಟೆಂಟು, ಕಾನ್ಸೆಪ್ಟ್ ಯಾವ ಥರ ಒಳಗೊಂಡಿರ್ತೈತಿ, ಮತ್ತು ಕಂಟೆಂಟು, ಕ್ಲಾರಿಟಿ ಯಾವ ಥರ ಕೊಡ್ತಾನೆ ಅಂತ ಒಂದು ಸ್ವಲ್ಪ ಹೇಳ್ಬೇಕು ಸರ್. ಖಂಡಿತ.
ಸರ್ ಏನಂದ್ರೆ ಕಾನ್ಸೆಪ್ಟ್ ಪ್ರತಿಯೊಂದು ವಿಷಯದಲ್ಲಿ ಕೂಡ ಈಗ ವಿಜ್ಞಾನ ಅಂತ ತಗೊಂಡ್ರೆ ಮಾನವನ ಜೀರ್ಣ ವ್ಯವಸ್ಥೆ ಅಂತ ಇದೆ, ಓಕೆ, ಅಣುಗಳು ಅಂತ ಇದಾವೆ. ಈ ಕಾನ್ಸೆಪ್ಟ್ಗಳನ್ನ ನಾವು ಕೂಡಿಸ್ಕೊಂಡಾಗ ಒಂದು ಕಂಟೆಂಟ್ ಸಿಗುತ್ತೆ ನಮಗೆ, ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಒಂದು ಕಂಟೆಂಟ್ ಸಿಗುತ್ತೆ. ಈ ಕಂಟೆಂಟ್ ಅನ್ನ ನಾವು ಯಥೇಚ್ಛವಾಗಿ ಓದ್ಕೊಂಡಾಗ, ಡೀಟೇಲ್ ಆಗಿ ಓದ್ಕೊಂಡಾಗ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಈಗ ಜೀರ್ಣ ವ್ಯವಸ್ಥೆ ಅಂತ ಅಷ್ಟೇ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ. ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಅಷ್ಟೇ ಗೊತ್ತಾಗ್ಬಿಡುತ್ತಾ? ಇಲ್ಲ. ಅದ್ರ ಬಗ್ಗೆ ಡೀಟೇಲ್ ಆಳ ಆಗಲ್ಲ ಅದೇನು ಅಂತ ತಿಳ್ಕೊಬೇಕು, ಯಾಕೆ, ಹೆಂಗೆ, ಯಾವಾಗ, ಯಾಕಾಗುತ್ತೆ ಎಲ್ಲ ತಿಳ್ಕೊಂಡಾಗ ಕ್ಲಾರಿಟಿ ಸಿಗುತ್ತೆ. ಈ ಕ್ಲಾರಿಟಿ ಸಿಕ್ಕಾಗ ನಮಗೆ ಅದ್ರ ಬಗ್ಗೆ ಇರುವಂತ ಡೌಟ್ಗಳೆಲ್ಲ ಹೋಗ್ಬಿಡ್ತವೆ. ಸೊ ಡೌಟ್ ಯಾವಾಗ ಇರಲ್ಲ, ಸೊ ಅವಾಗ ಕ್ಲಾರಿಟಿನೇ ಇರುತ್ತೆ. ಆ ಡೌಟ್ ಹೋದಾಗ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಮೂರನ್ನ ನಾವು ತಿಳ್ಕೊಂಡು ಇದನ್ನ ಕಳ್ಕೋಬೇಕು. ಸರ್ ಏನ್ ಹೇಳ್ತಾರೆ ಅಂದ್ರೆ ಕಾನ್ಸೆಪ್ಟ್ ಕ್ಯಾನ್ ಕ್ರಿಯೇಟ್ ಕಂಟೆಂಟ್, ಕಂಟೆಂಟ್ ಮೇಕ್ಸ್ ಕ್ಲಾರಿಟಿ ಆ್ಯಂಡ್ ಕ್ಲಾರಿಟಿ ಮೇಕ್ಸ್ ಅಸ್ ಕಾನ್ಫಿಡೆನ್ಸ್. ಸೊ ಈ ಒಂದು ಹೈ ಇಲ್ಡ್ ಟಾಪಿಕಲ್ಲಿ ಸರ್ ಏನು ಹೇಳ್ತಾರೆ ಅಂದರೆ, ನಮ್ಮ ಒಂದು ಕಾನ್ಸೆಪ್ಟ್ ಮೂಲಕ ಕಂಟೆಂಟ್ಗಳನ್ನ ಡೆವಲಪ್ಮೆಂಟ್ ಮಾಡಿದ್ದೀವಿ. ಆ ಕಂಟೆಂಟ್ ಯಾವ ಥರ ಅಂದರೆ ಟ್ರಾನ್ಸ್ಪರೆನ್ಸಿ ಆಗಿ ಮತ್ತು ಕ್ಲಾರಿಟಿಯಾಗಿ ನಿಮ್ಮ ಒಂದು ಪರೀಕ್ಷಾ ಮಾರ್ಗದರ್ಶನವನ್ನು ಪರೀಕ್ಷಾ ಮಾರ್ಗವನ್ನು ಕಾನ್ಫಿಡೆನ್ಸ್ ಲೆವೆಲನ್ನು ಸರ್ ಹೇಳಿದಾಗೆ ಹೈ ಇಲ್ಡ್ ಟಾಪಿಕ್ ಮೂಲಕ ಏನು ಸರ್ ಇದು ಹೈ ಇಲ್ಡ್ ಟಾಪಿಕ್ ಮೂಲಕ ಕಂಪ್ಲೀಟ್ ಆಗಿ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಅವರು ಕ್ಲಾರಿಟಿ ಮಾಡಿಕೊಡ್ತಾರಂತ ಈ ಒಂದು ಸೆಷನಲ್ಲಿ ತಿಳಿಸಿದರು. ಸರ್ ಇದು ಯಾವಾಗ ಸ್ಟಾರ್ಟ್ ಆಗ್ಬೋದು ಸರ್ ಇದು? ಸರ್ ಆಕ್ಚುಲಿ ಇದು ಒಂದು ವಾರದ ಹಿಂದೆ ಸ್ಟಾರ್ಟ್ ಆಗಬೇಕಾಗಿತ್ತು. ನನ್ನ ವೈಯಕ್ತಿಕ ಆರೋಗ್ಯದ ಕಾರಣ ಸಮಸ್ಯೆಗಳಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಮುಂಬರುವ ಒಂದು ವಾರದಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪರೀಕ್ಷೆ ಆಗುತ್ತಾವಲ್ಲ, ಆ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ತಗೊಂಡು ಅದರಲ್ಲಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ತಗೊಂಡು ಅದು ಯಾವ ಕಾನ್ಸೆಪ್ಟ್ ನಲ್ಲಿ ಬಂದಿದೆ ಅಂತ ಹುಡುಗರಿಗೆಲ್ಲ ನಾವು ತಿಳಿಸಿ ಕೊಡ್ತೀವಿ. ವೈಯಕ್ತಿಕವಾಗಿ ನಾನು ಅವರಿಗೆ ಮೆಂಟರ್ಶಿಪ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಸರ್ ಇನ್ನೊಂದು, ನಿಮ್ಮ ಪುಸ್ತಕವನ್ನು ನೋಡ್ತಾ ಇದ್ದೀನಿ, ಇಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು ಇಲ್ಲಿರ್ತಕ್ಕಂಥ ನಾವು ಟಾಪಿಕ್ಗಳನ್ನು ನೋಡೋದಾದರೆ ಸರ್ ಹೇಳ್ತಾರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಟಾಪಿಕನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು. ವಿಶೇಷವಾಗಿ ಯಾವುದೇ ಒಂದು ಡೌಟ್ ಇರಲ್ಲ. ಭಾಗ 1ರಲ್ಲಿ ಪರಿಸರ ವಿಜ್ಞಾನ ಮತ್ತು ಜೀವಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಧ್ಯಾಯ 1ರಲ್ಲಿ ಸರ್ ಹೇಳಿದ ಹಾಗೆ ಪರಿಸರ ವಿಜ್ಞಾನ ಅಂದ್ರೇನು, ಪರಿಸರ ಪದ ಯಾವ ಥರ ಹುಟ್ಕೋತು, ಪರಿಸರ ಅಧ್ಯಯನ ನಾವು ಯಾಕೆ ಮಾಡಬೇಕು, ಪರಿಸರ ಅಂದರೆ ಎಲ್ಲಿ ಇರುತ್ತೆ ಅನ್ನೋದನ್ನು ಈ ಟಾಪಿಕಲ್ಲಿ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಅಧ್ಯಾಯ 2ರಲ್ಲಿ ಪರಿಸರ ವ್ಯವಸ್ಥೆಗೆ ಅಂದರೆ ಎಕೋಸಿಸ್ಟಮ್, ವಾಟ್ ಈಸ್ ದ ಎಕೋಸಿಸ್ಟಮ್, ವಾಟ್ ಆರ್ ದ ಟೈಪ್ಸ್ ಆಫ್ ದಿ ಎಕೋಸಿಸ್ಟಮ್, ಮತ್ತು ಅದನ್ನು ನಾವು ಯಾವ ಥರ ಅರ್ಥೈಸ್ಕೋಬೇಕು ಅನ್ನೋದನ್ನು ರಾಘವೇಂದ್ರ ಸರ್ ಅವರು ಅದ್ಭುತವಾಗಿ ಟಾಪಿಕ್ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸ್ವಲ್ಪ ಏನು ಕೊಡ್ತೀರಾ ಸರ್? ನಾನು ನಿಮ್ಗೆ ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಇತ್ತೀಚೆಗೆ KS ಎಕ್ಸಾಮ್ ನಡೀತು ಗೊತ್ತಲ್ಲ, ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು ಅಂತ ನಾವು ಹೇಳ್ತಾ ಇದ್ವಿ. ಅದಾಗಿದ್ದು ನಿಜ ಆಕ್ಚುಲಿ. ಹಾಗಾಗಿ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಬಾರ್ದು ಅಂತ ನನ್ನ ಪುಸ್ತಕದಲ್ಲಿ ಇವನ್ ಟೈಟಲ್ ಅಲ್ಲೂ ಕೂಡ, ನೆಕ್ಸ್ಟ್ ಪುಸ್ತಕದ ಒಳಗಿರೋ ಕಾನ್ಸೆಪ್ಟ್ ಅಲ್ಲೂ ಕೂಡ ನಾನು ಕನ್ನಡ ಮತ್ತು ಬ್ರಾಕೆಟ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಏನು ವರ್ಡ್ಗಳಿದಾವಲ್ಲ ಅದನ್ನೆಲ್ಲ ಕಡೆ ಕೊಟ್ಟಿದ್ದೀನಿ. ಸೊ ಇದು ಇಂಗ್ಲಿಷ್ ಮೀಡಿಯಂ ಹುಡುಗರಿಗೂ ಹೆಲ್ಪ್ ಆಗುತ್ತೆ, ಕನ್ನಡ ಮೀಡಿಯಂ ಹುಡುಗರಿಗೂ ಹೆಲ್ಪ್ ಆಗುತ್ತೆ. ಸರ್ ಹೇಳಿದಾಗೆ ನಾನು ಒಂದು ಅರ್ಥೈಸ್ಕೋಬೇಕಾದ್ರೆ ಆ್ಯಕ್ಚುಲಿ ನಾನು KS ಬರ್ದಿದ್ರೆ ಕೆಲವು ಪದಗಳು ಕೂಡ ಅರ್ಥ ಆಗಲಿಲ್ಲ. ಬಟ್ ಇನ್ ಕೇಸ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡತಕ್ಕಂಥ ಪದಗಳ ಜಾಗದಲ್ಲಿ ಇನ್ ಕೇಸ್ ಸರ್ ಹೇಳಿದಾಗ ಈಗ ಪರಿಸರ ವ್ಯವಸ್ಥೆಗಳು ಅಂತ ಅದರ ಪಕ್ಕದಲ್ಲಿ ಏನಾದ್ರು ಎಕೋಸಿಸ್ಟಮ್ಸ್ ಅಂತ ಕೊಟ್ಟಿದ್ರೆ ಅಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ ಕ್ವಶನ್ ಪೇಪರು, ಅದು ಸಮಸ್ಯೆ ಅಲ್ಲ. ಬಟ್ ಇಮಿಡಿಯೇಟು ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಈ ಥರ ವ್ಯವಸ್ಥೆ ಇದ್ದರೆ ನಮಗೆ ಸ್ವಲ್ಪ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ಬೋದು. ಸರ್ ಇನ್ನೊಂದು, ಇದರಲ್ಲಿ ನಮಗೀಗ ಜಲ ಪರಿಸರ ವ್ಯವಸ್ಥೆ ಮತ್ತು ಅಕ್ವಾಟಿಕ್ ಎಕೋಸಿಸ್ಟಮ್ ಸಿಸ್ಟಮ್ ಬಗ್ಗೆ ಹೇಳ್ತೀರ, ಇದನ್ನು ಯಾವ ಥರ ಕವರ್ ಮಾಡಿದ್ರೆ ಒಂದು ಸಣ್ಣದಾಗಿ ಹೇಳ್ಕೊಡ್ಬೇಕು ಸರ್, 1 ಸೆಕೆಂಡ್. ಖಂಡಿತ. ಸರ್ ಈಗ ನೋಡಿ, ಪರಿಸರ ಅಂದ್ರೆ ಸುತ್ತಮುತ್ತಲ ಇರುವಂತ ಎಲ್ಲಾನು ಸೇರಿಸಿ ಪರಿಸರ ಅಂತ ಕರಿತೀವಿ. ಬಟ್ ಒಂದು ಯಾವುದೇ ಒಂದು ವಿಷಯವನ್ನ ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಎಸ್ಪೆಷಲಿ ವಿಜ್ಞಾನ ಅಂತ ಇರುತ್ತೆ. ಪರಿಸರ ವಿಜ್ಞಾನ ಅಂದ್ರೆ ಏನು? ಇಟ್ ಇಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್. ಸೊ ಒಂದು ಈ ಪರಿಸರವನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಬೇಕು ಅಂದ್ರೆ ಭೂಮಿ ಮೇಲೆ ಏನಿದೆ, ನೀರಲ್ಲಿ ಏನಿದೆ, ಆಕಾಶದಲ್ಲಿ ಏನಿದೆ, ಭೂಮಿ ಒಳಗೆ ಏನಿದೆ, ಎಲ್ಲ ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇವನ್ ಇಲ್ಲಿ ನೋಡಿ, ಈ ಟಾಪಿಕ್ ಅನ್ನ ನೀವೆಲ್ಲಾದ್ರೂ ನೀವು ನೋಡಿರ್ಲಿಕ್ಕಿಲ್ಲ, ಯಾವ ಪುಸ್ತಕದಲ್ಲಿ ನೋಡ್ಲಿಕ್ಕಿಲ್ಲ. ಕ್ರಯೋಸ್ಪಿಯರ್ ಅಂತ, ಹಿಮಗೋಳ. ಸೊ ಇದು ಹಿಮಗೋಳ ಎಲ್ಲಿದೆ? ಆರ್ಕ್ಟಿಕ್ ಇದೆ, ಅಂಟಾರ್ಟಿಕ್ ಇದೆ, ಹಿಮಾಲಯ ಇದೆ. ಅಲ್ಲೆಲ್ಲ ಯಾವ ತರ ಜೀವಿಗಳಿದಾವೆ, ಅಲ್ಲಿ ಪರಿಸರ ಏನಿದೆ, ಅದನ್ನು ಕೂಡ ಒಂದು ಸೆಪರೇಟ್ ಒಂದು ಟಾಪಿಕ್ ಮಾಡೇ ಕೊಟ್ಟಿದ್ದೀವಿ ನಾವು. ಇದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಕ್ರಯೋಸ್ಪಿಯರ್ ಅನ್ನುವಂಥ ವರ್ಡ್ಗಳನ್ನ ಎಷ್ಟೋ ಜನ ಕೇಳಿರೋದೇ ಇಲ್ಲ. ಸೊ ಹಂಗಾಗಿ ಸರ್ ನೋಡಿ, ಪರಿಸರ, ಅದ್ರ ವ್ಯವಸ್ಥೆ ಕಾರ್ಯಗಳೇನಿದೆ, ಭೂಮಿ ಮೇಲೆ ಏನಿದೆ, ಜಲದಲ್ಲಿ ಏನಿದೆ, ಹಿಮಗೋಳ ಏನಿದೆ, ಹಾಗಾದ್ರೆ ಮಾಲಿನ್ಯ ಹೆಂಗಾಗುತ್ತೆ, ನೈಸರ್ಗಿಕ ಸಂಪನ್ಮೂಲಗಳು ಹೆಂಗಿದಾವೆ, ಪರಿಸರದ ಸಮಸ್ಯೆಗಳೇನೇನು, ಮೌಲ್ಯಮಾಪನ ಹೆಂಗ್ ಮಾಡ್ತಾರೆ, ಸಮಸ್ಯೆಗಳಿಗೆ ಮೌಲ್ಯಮಾಪನಗಳನ್ನು ಹೆಂಗ್ ಮಾಡ್ತಾರೆ. ನೆಕ್ಸ್ಟ್ ಭಾಗ ನೋಡಿ ಜೀವ ವೈವಿಧ್ಯ. ಇವಾಗ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಬಂದ್ವಿ ನಾವು, ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ. ಜೀವ ವೈವಿಧ್ಯ ಅಂದ್ರೆ ಹೆಂಗಿರುತ್ತೆ, ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಸಂರಕ್ಷಣೆ ಮಾಡೋದು ಹೆಂಗೆ, ಹಂಗಾದ್ರೆ ಅದಕ್ಕೆ ಯೋಜನೆಗಳೇನೇನಿದಾವೆ.
ರಾಷ್ಟ್ರೀಯ ಸಂಸ್ಥೆಗಳೇನಿದಾವೆ, ಅಂತಾರಾಷ್ಟ್ರೀಯವಾಗಿ ಏನಿದಾವೆ, ಸಮಾವೇಶಗಳೇನೇನಿದಾವೆ, ಜಾಗತಿಕವಾಗಿ ಏನಿದಾವೆ, ದೇಶದಲ್ಲಿ ಏನಿದಾವೆ, ಒಂದು ವ್ಯವಸ್ಥಿತವಾಗಿದೆ. ಈ ವ್ಯವಸ್ಥಿತವಾಗಿ ಓದಿದಾಗ ನಮ್ಮ ಹುಡುಗರಿಗೆ ಅದನ್ನೆಲ್ಲ ನೆನಪಿಟ್ಟುಕೊಂಡು ಓದೋದಕ್ಕೆ ಸಹಾಯ ಆಗುತ್ತೆ. ಹೆಂಗೆ ನೆಕ್ಸ್ಟ್ ಬನ್ನಿ ನೋಡಿ, ಮುಂದೆ ನೋಡಿ. ಹವಾಮಾನ ಬದಲಾವಣೆ ಬಗ್ಗೆ, ಜಾಗತಿಕ ತಾಪಮಾನದ ಬಗ್ಗೆ, ಇದಂತೂ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ನೋಡಿ, ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನದ ಬಗ್ಗೆ ಇಂಟ್ರೊಡಕ್ಷನ್. ಈಗ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಈಗ ಹವಾಮಾನ ಬದಲಾವಣೆ ಮತ್ತು ಸರ್ ಈಗ ಪ್ರತಿ ಪರೀಕ್ಷೆಯಲ್ಲಿ ಅಂದ್ರೆ PC ಹಿಡ್ಕೊಂಡು DC ಅವರು ಕೂಡ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಗೆ ಪ್ರಶ್ನೆ ಕೇಳ್ತಾರೆ ಸರ್. ಯಾಕೆ ಸರ್ ಈ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವ ಅಂತ ನನ್ನ ಒಂದು ಕ್ವಶನ್. ಸರ್, ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ ಕ್ಲೈಮೇಟ್ ಚೇಂಜ್ ಹೆಂಗಾಗ್ತದೆ ಅಂತ. ಇವಾಗ ನೋಡಿ ಎಷ್ಟೊಂದು ಬಿಸಿಲು ಬರ್ತಾ ಇದೆ, ರಾತ್ರಿ ಚಳಿ ಆಗುತ್ತೆ, ಹೌದಲ್ವಾ? ಸೊ ಈ ತರ ವೈಪರೀತ್ಯಗಳು ಆಗ್ತಾ ಇರೋದ್ರಿಂದ ನಮ್ಗೆ ಈ ತರ ಬರ್ತಾ ಇದೆ. ಈಗ ನೋಡಿ, ಹವಾಮಾನ ಬದಲಾವಣೆ ಇಂಟ್ರೊಡಕ್ಷನ್ ಆಯ್ತಾ, ಭಾರತದ ಮೇಲೆ ಅದರ ಪರಿಣಾಮಗಳೇನಾಗ್ತವೆ, ಹಂಗಾದ್ರೆ ತಗ್ಗಿಸೋ ಕ್ರಮಗಳೇನೇನು, ಹಂಗಾರೆ ಭಾರತ ಕೈಗೊಂಡ ಕ್ರಮಗಳೇನು, ಅಂತಾರಾಷ್ಟ್ರೀಯವಾಗಿ ತೆಗೆದುಕೊಂಡ ಕ್ರಮಗಳೇನು, ಇದೊಂದು ವ್ಯವಸ್ಥಿತವಾದ ಅಧ್ಯಯನ. ಈ ವ್ಯವಸ್ಥಿತವಾದ ಅಧ್ಯಯನವನ್ನು ಮಾಡಿದಾಗ ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ನೆನ್ಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಪರೀಕ್ಷೆನಲ್ಲಿ ಮೇನ್ಸ್ ಅಲ್ಲಿ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸರ್, ಒಂದು ಸಣ್ಣ ಪ್ರಶ್ನೆ ನನಗೆ ಏನಪ್ಪಾ ಅಂದ್ರೆ, ಈಗ ಆಲ್ಮೋಸ್ಟ್ ಅಲ್ಲಿ ನೀವು ಹೇಳಿದ ಕಂಟೆಂಟ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಇಲ್ಲಿ ವಿಶೇಷವಾಗಿ ಈಗ ನಮ್ಮ ಒಂದು PSI ಎಕ್ಸಾಮ್ಗೆ ಓದ್ತಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಮಿತ್ರರಿಗೆ, ಅಂದರೆ ಭಾವಿ PSI ವಿದ್ಯಾರ್ಥಿ ಮಿತ್ರರಿಗೆ ಯೂಶಲಿ ಒಂದು ಸೈನ್ಸ್ ಮೇಲೆ ಮತ್ತು ಹವಾಮಾನ ಬದಲಾವಣೆ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನ ಮತ್ತು ಇಲ್ಲಿರ್ತಕ್ಕಂಥ ಕಂಟೆಂಟ್ ನೋಡಿದ್ರೆ ನಾವು ಪರಿಣಾಮ ನೋಡ್ತೀವಿ, ಆಮೇಲೆ ಅದನ್ನು ತಗ್ಗಿಸುವ ಕ್ರಮ ಅಂದರೆ ಪರಿಹಾರ ಕ್ರಮ, ಮತ್ತು ಅದಕ್ಕೆ ಸಂಬಂಧಪಟ್ಟ ಭಾರತ ಸರ್ಕಾರ ಕ್ರಮಗಳನ್ನು ಮತ್ತು ಅಂತಾರಾಷ್ಟ್ರೀಯ ಕ್ರಮಗಳನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ರಿ. ಸೊ ಇದು ನಮ್ಮ PSI ಪೇಪರ್ ಫಸ್ಟಲ್ಲಿ SI ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ಬೋದಾ ಸರ್ ಇದು? ಸರ್, ಖಂಡಿತ 100ಕ್ಕೆ 200% ಆಗುತ್ತೆ. ಈ ವ್ಯಕ್ತಿನಲ್ಲಿ ಏನ್ ಬರೀತಾರೆ ಹೇಳಿ? ಜಾಗತಿಕ ತಾಪಮಾನ ಅಂದ್ರೆ ಏನು, ಹವಾಮಾನ ಬದಲಾವಣೆ ಅಂದ್ರೆ ಏನು, ಅದ್ರ ಪರಿಣಾಮಗಳು ಏನೇನಾಗ್ತವೆ, ಅದು ತಗ್ಗಿಸೋ ಕ್ರಮಗಳೇನೇನು, ಹಂಗಾರೆ ಭಾರತ ಏನ್ ಮಾಡಿದೆ, ಅಂತಾರಾಷ್ಟ್ರೀಯವಾಗಿ ಏನ್ ಮಾಡಿದೆ, ಅದನ್ನ ಈ ತರ ತಾನೇ ನೀವು ಬರೆಯೋದು. ಫ್ಲೋ ಹಿಂಗೆ ಇರುತ್ತೆ ತಾನೆ. ಸೊ ಅದೇ ಫ್ಲೋನಲ್ಲೇ ಇಲ್ಲಿ ಕಂಟೆಂಟ್ ಇದೆ ಅಂದಮೇಲೆ ನಿಮ್ಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ಸರ್, ಒಂದು ಸಣ್ಣ ಪ್ರಶ್ನೆ ಇದರಲ್ಲಿ, ಒಂದು ಸಣ್ಣ ಪ್ರಶ್ನೆ ಏನಂದ್ರೆ ಸರ್, ಈಗ ಈ ಹವಾಮಾನ ಬದಲಾವಣೆಯಲ್ಲಿ ನಾಗರಿಕರ ಪಾತ್ರ, ಒಂದು ಸಣ್ಣ ಪ್ರಶ್ನೆಯಲ್ಲಿ ನಾಗರಿಕರ ಪಾತ್ರ ಯಾವ ತರ ಅದರಲ್ಲಿ ಒಳಗೊಂಡಿರ್ಬೋದು ಸರ್? ತಾವೇನಾದ್ರು ಕ್ಲಾರಿಟಿ ಕೊಟ್ಟಿದ್ರೆ ಇದರಲ್ಲಿ? ಸರ್, ಈ ಪರಿಸರದಲ್ಲಿ ನಾಗರಿಕರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಂತ ನಮ್ಮ ಮುಂಚೆನೆ ಮನಗಂಡು ನಾನು ಫಸ್ಟ್ ಟಾಪಿಕ್ ಅಲ್ಲಿ, ಆಕ್ಚುಲಿ ನಮ್ಮ ಪರಿಸರ ಅಂತ ಇದೆಯಲ್ಲ, ಈ ನಮ್ಮ ಪರಿಸರ ಟಾಪಿಕ್ ಅಲ್ಲೇನೆ ನಾನು ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅಂತ ಕೊಟ್ಟಿದ್ದೀನಿ, ಪರಿಸರೀಯ ನೈತಿಕತೆ ಅಂತ. ಈಗ ನಾಗರಿಕರ ಪಾತ್ರ ಅಂತ ಹೇಳಿರಲ್ಲ ನೀವು, ಇದು ಪ್ರತಿಯೊಂದು ಟಾಪಿಕ್ಗೂ ಹೆಲ್ಪ್ ಆಗುತ್ತೆ. ಈ ಪ್ರತಿಯೊಂದು ಟಾಪಿಕ್ಗೂ ಹೆಲ್ಪ್ ಆಗಲಿ ಅಂತ ಈ ಫಸ್ಟ್ ಟಾಪಿಕ್ ಅಲ್ಲಿ ನಾನು ನಮ್ಮ ಪರಿಸರ ಅಂತ ಇದೆಯಲ್ಲ ಅದರೊಳಗೆ ಪರಿಸರೀಯ ನೈತಿಕತೆ ಅಂತ, ಪರಿಸರೀಯ ನೈತಿಕತೆ, ಎನ್ವಿರಾನ್ಮೆಂಟಲ್ ಎಥಿಕ್ಸ್, ನೈತಿಕತೆ, ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅಂತ ಒಂದು ಟಾಪಿಕ್ ಕೊಟ್ಟಿದ್ದೀನಿ. ಇದನ್ನ ನಾವು ಪ್ರತಿಯೊಂದು ಟಾಪಿಕ್ಗೂ ನಾವು ಇಂಟರ್ಲಿಂಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಪರಿಸರಕ್ಕೆ ಸಂಬಂಧಿಸಿದಂತೆ ನಾಗರಿಕರ ಪಾತ್ರ ಯಾವ ತರ ಇರುತ್ತೆ, ಈ ಪರಿಸರನ ಸಂರಕ್ಷಣೆ ಮಾಡೋದ್ರಲ್ಲಿ ನಾಗರಿಕರು ಏನ್ ಮಾಡ್ಬೇಕು ಅಂತ ಈ ಟಾಪಿಕ್ ಅಲ್ಲಿ ನಮ್ಗೆ ಸಿಗುತ್ತೆ. ಆತ್ಮೀಯ ಸ್ನೇಹಿತರೆ ಮತ್ತು ಭಾವಿ PSIಗಳೇ ಹಾಗೂ IAS ಮತ್ತು KS ಮೇನ್ಸ್ ಬರ್ತಕ್ಕಂಥ ಒಂದು ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ಕಳಕಳಿಯ ವಿನಂತಿ ಏನಂದ್ರೆ, ನೋಡಿ ಸ್ನೇಹಿತರೆ, PSIಗೆ ಒಂದು ಪೇಪರ್ ಫಸ್ಟಲ್ಲಿ SIಯಲ್ಲಿ ಕಡ್ಡಾಯವಾಗಿ ನಾವು ಒಂದು ಪರಿಸರಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ. ಇಲ್ಲಿ ನೋಡಿ, ಈ ಹವಾಮಾನ ಬದಲಾವಣೆ ಮತ್ತು ಜಾಗತಿಕ ತಾಪಮಾನ ಸಂಬಂಧಪಟ್ಟಂತ 10 ಹಲವು ಪ್ರಶ್ನೆಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಇಲ್ಲಿವರೆಗೆ ನಾನು ಯಾವುದೇ ಒಂದು ಪುಸ್ತಕದಲ್ಲಿ ಪರಿಸರೀಯ ನೈತಿಕತೆ, ಸರ್ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಇದಕ್ಕೆ ಸರ್? ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಈ ಎನ್ವಿರಾನ್ಮೆಂಟಲ್ ಎಥಿಕ್ಸ್ ಅನ್ನೋದು ಪದ ಐತಲ್ಲ, ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಪದ. ಅಂದರೆ ಮನುಷ್ಯ ಮತ್ತು ಪರಿಸರ ನಡುವೆ ನಡೀತಕ್ಕಂಥ ಸಂಘರ್ಷವನ್ನು ಯಾವ ಥರ ತಗ್ಗಿಸಬೇಕು, ಮನುಷ್ಯ ಪರಿಸರದೊಂದಿಗೆ ಯಾವ ಥರ ನೈತಿಕತೆಯನ್ನು ವರ್ತಿಸಬೇಕು, ನಿಮ್ಮ ನೈತಿಕತೆ ಜೀವನದ ಒಂದು ಕಥೆಯ ಯಾವ ಥರ ನಿರ್ಮಿಸ್ತೈತೆ ಅಂತ ಈ ಪರಿಸರ ನೈತಿಕತೆಯ ಕಾನ್ಸೆಪ್ಟಲ್ಲಿ ರಾಘವೇಂದ್ರ ಸರ್ ತುಂಬ ಒಂದು ಅದ್ಭುತವಾಗಿ ಚಿತ್ರಣ ಕೊಟ್ಟಿದ್ದಾರೆ ಸರ್. ಇನ್ನು ಕೊನೆಯದಾಗಿ ಸರ್, ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ತಾವು ಮುಂಬರುವ ಪರೀಕ್ಷೆಗಳಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ತಯಾರಿಯನ್ನು ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದು? ಖಂಡಿತ. ಆಗ್ಲೇ ಹೇಳುವಾಗಲೇ ನಾನು ಹೇಳಿದೆ, ಟಾಪಿಕ್ಗಳು ಭಾಗಗಳನ್ನಾಗಿ ಮಾಡಿದ್ದೀನಿ, ಅದರಲ್ಲಿ ಸಬ್ ಟಾಪಿಕ್ಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಪರಿಸರಕ್ಕೆ ಸಂಬಂಧಿಸಿದಂತೆ ಸಾಂವಿಧಾನಿಕ ನಿಬಂಧನೆಗಳು, ನೀತಿಗಳು, ಕಾನೂನುಗಳೇನೇನಿದಾವೆ ತುಂಬಾ ಇಂಪಾರ್ಟೆಂಟ್. ಈ ಕಾನೂನುಗಳ ಬಗ್ಗೆ ಬಂದೇ ಬರುತ್ತೆ ಪ್ರಶ್ನೆ, ಖಂಡಿತವಾಗಿ ಪ್ರಶ್ನೆ ಬಂದೇ ಬರುತ್ತೆ.
ನೆಕ್ಸ್ಟ್ ನೋಡಿ ವಿಪತ್ತು ನಿರ್ವಹಣೆ. ಆಕ್ಚುಲಿ ಇದಕ್ಕೆ ಸೆಪರೇಟ್ ಆಗಿ UPSC ನಲ್ಲಿ ಸೆಪರೇಟ್ ಆಗಿ ಒಂದು ಬುಕ್ ಇದೆ. ಎಸ್ ಸರ್. ಈ ಪುಸ್ತಕದಲ್ಲಿ ಎಲ್ಲದೂ ಡೀಟೇಲ್ ಆಗಿ ಕಾರಣಗಳಿಂದ ಹಿಡ್ಕೊಂಡು ಏನೇನು NDA ಏನ್ ಮಾಡುತ್ತೆ ಎಲ್ಲದನ್ನೂ ಇದ್ರಲ್ಲಿ ಕೊಟ್ಟಿದ್ದೀವಿ ನಾವು. ಒಂದು ಸಣ್ಣ ಪ್ರಶ್ನೆ ಇದರಲ್ಲಿ ನಮಗೆ ಇಲ್ಲಿ ಕೊಡಿ. ಇದರಲ್ಲಿ ಒಂದು ಸಣ್ಣ ಪ್ರಶ್ನೆ, ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಪ್ರಶ್ನೆ ಏನಂದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಇದೆಯಲ್ಲ, ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಾನು ಫೋಕಸ್ ಆನ್ PSI ಎಕ್ಸಾಮ್ಗಳಿಗೆ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಎಸ್ಸೆ ಬರಿಬೇಕಾದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇದೆಯಲ್ಲ SDG ಅಲ್ಲಿ ನಾವು ವಿಶೇಷವಾಗಿ 13, 14 ಮತ್ತು 15, 16 ಇಷ್ಟು SDG ಗೋಲ್ಗಳನ್ನು ಈ ಪರಿಸರಕ್ಕೆ ಸಂಬಂಧಿಸಿದಂತೆ ನೋಡ್ತೀವಿ ಸರ್. ಇವುಗಳನ್ನು ಅವರು ಯಾವ ಥರ ಬಳಸ್ಕೋಬೇಕು ಮತ್ತು ಯಾವ ಥರ ಹೇಳಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ನೀವು ಮೆಂಟರ್ಶಿಪ್ ಮಾಡುವಾಗ ತಿಳಿಸ್ಕೊಡ್ಬೇಕು. ಈ SDG ಗೋಲ್ ಯಾಕಂದರೆ PSI ಬರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರು ಬೇಕೇ ಬೇಕು. ವಿಶೇಷವಾಗಿರ್ತಕ್ಕಂಥ 13, 14, 15, 16 ಇವುಗಳನ್ನು ಆದ್ಯತೆಯನ್ನು ಹೆಚ್ಚಾಗಿ ತೋರಿಸ್ಕೊಟ್ಟು ಅವರಿಗೆ ಒಂದು ಸಂಪೂರ್ಣವಾದ ಜ್ಞಾನವನ್ನು ಕೊಡೋ ಪ್ರಯತ್ನ ತಾವು ಮಾಡಬೇಕು. ಹೌದು ಸರ್, ನೀವು ಹೇಳಿದ್ ನಿಜ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಆಕ್ಚುಲಿ 13, 14, 15, 16 ಅಷ್ಟೇ ಅಲ್ಲ. ಇವನ್ ಒಂದೇ SDG ಇದೆಯಲ್ಲ, ನೋ ಪವರ್ಟಿ, ಜೀರೋ ಹಂಗರ್, ಈಕ್ವಾಲಿಟಿ 5 ಇದೆ. ಇವೆಲ್ಲ ಹೆಲ್ಪ್ ಆಗ್ತವೆ. ಇದು ಲೈಫ್ ಬಿಲೋ ವಾಟರ್, ಇದು ಅಂದ್ರೆ ನೀರಿನ ಕೆಳಗಿರುವಂತ ಜೀವಿಗಳು. ಇದು ಲೈಫ್ ಆನ್ ಲ್ಯಾಂಡ್, ಇದೇ ಏನೇನ್ ಮಾಡ್ಬೇಕು ನಾವು ಇಂಟರ್ನ್ಯಾಷನಲಿ ಪೀಸ್ ಜಸ್ಟಿಸ್ ಬಗ್ಗೆ ಇದೆಲ್ಲ ಇದೆ. ಸೊ ಹಂಗಾಗಿ ಇದನ್ನ ಪ್ರತಿಯೊಂದು SDG ಅನ್ನು ಕೂಡ ನಾವು ಎಸ್ಸೆ ಬರೆಯುವಾಗ ಅಲ್ಲಿ ಇಂಟರ್ಲಿಂಕ್ ಮಾಡಿ ಬರೆದ್ರೆ ಹೆಚ್ಚಿನ ಅಂಕಗಳನ್ನು ಪಡೆಯೋದಕ್ಕೆ ನಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಈಗ ನೋಡಿ, ಪ್ರಶ್ನೋತ್ತರ ಮಾಲಿಕೆ ಅಂತ ಕೊಟ್ಟಿದ್ದೀನಿ. KAS UPSC ಮುಖ್ಯ ಪರೀಕ್ಷೆಗಳಿಗೆ ವಿತ್ ಅಂಡರ್ಸ್ ಕೊಟ್ಟಿದ್ದೀವಿ. ಇದು ನನ್ನ ಪುಸ್ತಕದ ಒಂದಿಷ್ಟು ಪೇಜ್ಗಳನ್ನು ಹಾಕಿದ್ದೀವಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು ನೀವು ಪುಸ್ತಕದಲ್ಲಿರ್ತಕ್ಕಂಥ ಸಂಪೂರ್ಣವಾದ ಕಂಟೆಂಟನ್ನು ಕೊಟ್ಟಿದ್ದಾರೆ ಸರ್. ಇಲ್ಲೇನು ಕೊಟ್ಟಿದ್ದಾರೆ, ಪರಿಸರ ವಿಜ್ಞಾನ, ಇಲ್ಲಿ ಪರಿಸರದ ದ ಸ್ಟ್ರಕ್ಚರ್ ಆಫ್ ದಿ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ ಮತ್ತು ವಾಯುಗಳು ಯಾವ ಥರ ಇರುತ್ತೆ, ಅದು ಕಲರ್ ಪಿಕ್ಚರ್ಸ್ಗಳಿದಾವೆ. ಮತ್ತು ಕೆಲವು ಕಡೆ ಈ ಥರ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಏನದು ಸೈಕ್ಲಿಕಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಪುಸ್ತಕದ ಒಂದು ಪ್ರಯೋಜನ ಪಡೆದುಕೊಂಡು ಒಂದು ಮುಂಬರುವ ನಮ್ಮ ಒಂದು ಏನದು ಹೊಸ ಪ್ರೋಗ್ರಾಮ್ ಇದೆಯಲ್ಲ, ಹೈಲ್ಡ್ ಪ್ರೋಗ್ರಾಮದಲ್ಲಿ ತಮ್ಮ ಒಂದು ರಾಘವೇಂದ್ರ ಸರ್ ಮೂಲಕ ಏನು ಮಾಡ್ಬೇಕಂದ್ರೆ ತಾವು ನಿಮ್ಮ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ 10 ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಂಡು ನಿಮ್ಮ ಒಂದು ಪರೀಕ್ಷಾ ತಯಾರಿಯನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ತಾರೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇಲ್ಲಿವರೆಗೆ ಈ ಒಂದು ವಿಡಿಯೋ ಸೆಷನ್ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲರ ಪರವಾಗಿ ಈ ಪರಿಸರ ವಿಜ್ಞಾನ ಪುಸ್ತಕದ ಲೇಖಕರಾದ ಶ್ರೀ ರಾಘವೇಂದ್ರ ಡಿ ತಳವಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಏನು ಮಾಡ್ತಾನೆ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ಅನ್ನುವಂಥ ಒಂದು ವರ್ಡ್ ಇದೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನೀವು ಇವತ್ತು ಜ್ಞಾನ ಪಡ್ಕೊಂಡ್ರೆ ನಿಮ್ಮ ಜೀವದ ಕೊನೆಯ ಉಸಿರಿರೋವರೆಗೂ ಕೂಡ ನೀವು ತಲೆ ಎತ್ಕೊಂಡು ಬದುಕೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಇದನ್ನ ಪಡಿಬೇಕಂದ್ರೆ ನಾವು ಬೆಟ್ಟದ ಮೇಲಿಂದು ಮನೆಯ ಮಾಡಿ ಮೃಗಗಳಿಗೆ ಅಂಜದುಡಂತಯ್ಯ ಅಂತ ಅಕ್ಕಮಾದೇವಿಯವರು ಹೇಳಿದಾರಲ್ಲ, ಆ ತರ ನಾವು ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚುಳಿತಂತಯ್ಯ ಅಂತ ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಂಡು ಈ ಜಗದಲ್ಲಿ ಹುಟ್ಟಿದ ಬಳಿಕ ಸುತ್ತಿನಿಂದಿಗಳು ಬಂದೇ ಬರ್ತವೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಾವು ನಮ್ಮ ಅಧ್ಯಯನದ ಕಡೆ ಗಮನ ಕೊಟ್ಟು ಒಂದು ಒಳ್ಳೆ ರಿಸರ್ಚ್ ಅನ್ನ ಇಟ್ಕೊಂಡು ಓದಿ ಮುಂದೆ ಬಂದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ, ಮುಂದೆ ಬಂದೇ ಬರ್ತೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ನಾವು ಕಷ್ಟಪಡೋದಕ್ಕೆ ರೆಡಿ ಇದ್ದೇವೆ. ಅವ್ರು ಬರಲಿ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಗುರುವಿನ ಗುಲಾಮನಾಗುತ್ತಕ ದೊರೆಯದನ್ನ ಮುಕ್ತಿ ಎಂಬ ಮಾತುಗಳನ್ನು ಅದ್ಭುತವಾಗಿ ಶ್ರೀ ರಾಘವೇಂದ್ರ ಡಿ ತಳವಾರ್ ಸರ್ ಹೇಳಿದರು. ಹಾಗೆ ಇವರ ಒಂದು ಜ್ಞಾನದ ಒಂದು ಏನದು ಜ್ಞಾನದ ಒಂದು ಬಾವಿಯಲ್ಲಿರ್ತಕ್ಕಂಥ ನೀರನ್ನು ತಾವು ಅದರ ಸವಿಯುವುದರೊಂದಿಗೆ ಅವರ ಒಂದು ಜ್ಞಾನದ ಒಂದು ಸದುಪಯೋಗ ಪಡಿಸ್ಕೊಳ್ತಾರೆ ಅಂತ ಅನ್ಕೋತೀನಿ. ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.